ಡೂ ಯು ನೋ ಅಬೌಟ್ ಗುಡ್ ಸಮಾರಿಟನ್ ಲಾ? ಭಾರತದಲ್ಲಿ ಪ್ರತಿ ವರ್ಷ 2 ಲಕ್ಷಕ್ಕಿಂತ ಜಾಸ್ತಿ ಜನ ರೋಡ್ ಆಕ್ಸಿಡೆಂಟ್ ಇಂದ ಸಾಯ್ತಿದ್ದಾರೆ. ಒಂದು ಸ್ಟಡಿ ಪ್ರಕಾರ 70,000 ಜನದ ಜೀವನ ನಾವು ಉಳಿಸ್ಬೋದು. ಸಡನ್ ಆಗಿ ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿ ಯಾರು ಇರ್ತಾರೆ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ, ಬಟ್ ಆಕ್ಸಿಡೆಂಟ್ ಆದವ್ರನ್ನ ಸೇರಿಸಿದ್ರೆ ಈ ಕೋರ್ಟು ಕೇಸು ಪೊಲೀಸ್ ಏನಕ್ಕೆ ಇದೆಲ್ಲ ತಲೆನೋವು ಅಂತ ಎಷ್ಟೊಂದು ಜನ ಸಹಾಯ ಮಾಡಕ್ಕೆ ಮುಂದೆ ಬರಲ್ಲ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ 2015ರಲ್ಲಿ ಸುಪ್ರೀಂ ಕೋರ್ಟ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅಂಡರ್ ಅಲ್ಲಿ ಪ್ರೊಟೆಕ್ಷನ್ ಆಫ್ ಗುಡ್ ಸಮಾರಿಟೈನ್ ಅಂತ ಗೈಡ್ ಲೈನ್ಸ್ ನ ಇಶ್ಯೂ ಮಾಡುತ್ತೆ. ಗುಡ್ ಸಮಾರಿಟೈನ್ ಅಂತ ಅಂದ್ರೆ ಯಾರು ಅಂತ ಅಂದ್ರೆ ಆಕ್ಸಿಡೆಂಟ್ ಆದಾಗ ಯಾರು ವಿಕ್ಟಿಮ್ ಗೆ ಹೆಲ್ಪ್ ಮಾಡ್ತಾರೆ, ಹಾಸ್ಪಿಟಲ್ ನ ಸೇರಿಸ್ತಾರೆ, ಅವ್ರನ್ನ ಗುಡ್ ಸಮಾರಿಟೈನ್ ಅಂತಾರೆ. ಸೊ ಸುಪ್ರೀಂ ಕೋರ್ಟ್ ಅವ್ರನ್ನ ಪ್ರೊಟೆಕ್ಟ್ ಮಾಡಕ್ಕೆ ಪ್ರೊಟೆಕ್ಟಿಂಗ್ ಗೈಡ್ ಲೈನ್ಸ್ ನ ಇಶ್ಯೂ ಮಾಡುತ್ತೆ. ಅಕಾರ್ಡಿಂಗ್ ಟು ದಿಸ್ ಗೈಡ್ ಲೈನ್ಸ್, ಪೊಲೀಸ್ ಆಗ್ಲಿ ಡಾಕ್ಟರ್ಸ್ ಆಗ್ಲಿ ಯಾರು ವಿಕ್ಟಿಮ್ಗೆ ಹೆಲ್ಪ್ ಮಾಡಿರ್ತಾರೆ ಆ ಪರ್ಸನ್ ಜೊತೆ ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೋಬೇಕು. ಅಂಡ್ ಸೆಕೆಂಡ್ ಒನ್ ಬಂದು ಅವ್ರಿಗೆ ಏನಾದ್ರು ಪರ್ಸನಲ್ ಡೀಟೇಲ್ಸ್ ಕೊಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಅವ್ರನ್ನ ಕೊಡಿ ಅಂತ ಫೋರ್ಸ್ ಮಾಡಬಾರ್ದು. ಥರ್ಡ್ ಒನ್ ಬಂದು ಅದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಲಿ ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಲಿ ಅವ್ರ ಹತ್ರ ಯಾವುದೇ ತರ ಫೀಸ್ ನ ತಗೋಬಾರ್ದು. ಅಂಡ್ ಫೋರ್ತ್ ಒನ್ ಬಂದು ಅವ್ರ ಮೇಲೆ ಯಾವುದೇ ತರ ಕ್ರಿಮಿನಲ್ ಅಥವಾ ಸಿವಿಲ್ ಲಯಬಿಲಿಟಿನ ಹಾಕ್ಬಾರ್ದು. ಲಾಸ್ಟ್ ಒನ್ ಬಂದು ಇಫ್ ಅವರೇ ಏನಾದ್ರೂ ಸ್ವಂತವಾಗಿ ವಿಕ್ಟಿಮ್ ಆಗ್ತೀನಿ ಆ ಕೇಸಲ್ಲಿ ಅಂತ ಅಂದ್ರೆ ಅವ್ರದ್ದೇನ್ ಸ್ಟೇಟ್ಮೆಂಟ್ ತಗೊಳ್ಳೋದಿರುತ್ತೆ ಅಥವಾ ಎನ್ಕ್ವೈರಿ ಇರುತ್ತೆ ಅದನ್ನ ಒಂದು ದಿನದಲ್ಲೇ ಮುಗಿಸ್ಬೇಕು ಅನ್ನೋದು ಗೈಡ್ ಲೈನ್ಸ್ ಇದೆ. ಸೊ ಇದನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ಆ ಪಬ್ಲಿಕ್ ಆಫೀಸರ್ಸ್ ಯಾರು ಇರ್ತಾರೆ ಅವ್ರ ಮೇಲೆ ಗವರ್ನಮೆಂಟ್ ಆಕ್ಷನ್ ತಗೋತಾರೆ. ಸೊ ಇಫ್ ಯು ಗೆಟ್ ಅ ಚಾನ್ಸ್ ನೆಕ್ಸ್ಟ್ ಟೈಮ್, ಬಿ ಅ ಗುಡ್ ಸಮಾರಿಟನ್.